ಈ ಗಿಲ್ಲಿ ಮತ್ತು ಕಾವ್ಯ ಅವ್ರ ಬಾಂಡಿಂಗ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಂದರೆ ನನಗೆ ಅವರಿಬ್ರದ್ದು ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಅಂತಲೇ ಅನಿಸಿದ್ದು. ಏನೋ ಇವಾಗ ನಾನು ನೋಡ್ತಾ ಇದ್ದೀನಿ ಕಂಟೆಂಟಿಗೆ ಮಾಡ್ತಿದ್ದಾರಾ ಅಂತ ಬರ್ತಿದೆ, ಅಥವಾ ಇನ್ನೇನು ಈ ಬೇರೆ ಇಂಟರ್ವ್ಯೂಸಲ್ಲೂ ಕೇಳಿದ್ದು ಹೊರಗಡೆ ಇದೆಯಾ ಬೇರೆ ಏನೋ ಇದೆಯಾ ಅಂತ. ಬಟ್ ಇಲ್ಲ, ಅವನು ಆ ಲೈನ್ ಏನೋ ಆಕ್ವರ್ಡ್ ಮಾಡ್ದ ಥರ ಏನೂ ಮಾಡಲಿಲ್ಲ ಅವನು. ಅಲ್ಲಿ ನಾವು 24/7 ಇದ್ದಾಗ್ಲೂ ಅವಾಗಲೂ ಅವ್ನು ಕಾವ್ ಅನ್ನುವಾಗಲೂ ಅವನೇನೋ ಒಂಥರ ಆಕ್ವರ್ಡ್ ಸಿಚುಯೇಷನ್ಗೆ ತಂದ ಅಂತ ಏನಿಲ್ಲ. ಆಡಿಯನ್ಸ್ಗೂ ಹಂಗೆ ಅನಿಸಿಲ್ಲ. ಬಟ್ ಮನೇಲಿ ಅದು ತುಂಬ ಚರ್ಚೆ ಆಗ್ತಾ ಇದ್ದಿದ್ದ ವಿಷಯ ಅಂದರೆ ಗಿಲ್ಲಿ ಕಾವ್ಯ ಆಮೇಲೆ ಅವ್ರು ರೇಗಿಸ್ತಾರೆ, ಕಾವ್ಯಾಗ ಅದರಿಂದ ಎಫೆಕ್ಟ್ ಆಗ್ತದೆ ಅಂತಾನೆ. ಸೊ ನೀವು ಹತ್ರದಿಂದ ನೋಡಿರ್ತೀರ, ಕಾವ್ಯ ನಿಮ್ಮ ಬೆಸ್ಟ್ ಫ್ರೆಂಡ್ ಕೂಡ ಮನೇಲಿ. ನಾನು ಕಾವ್ಯನ ಜೊತೆ ಐ ಥಿಂಕ್ 50 days ಹತ್ತತ್ರ ಇರುವಾಗ ಇದನ್ನು ಡಿಸ್ಕಸ್ ಮಾಡಿರ್ತೀನಿ ಆವಾಗಲೇ. ಅಂದರೆ ಅವನಿಂದ ನೀನು ಅಂತ ಬರ್ತಿದ್ಯಾ, ಅದನ್ನು ನೀನು ಒಂದ್ಸಲ ಡಿಸ್ಕಸ್ ಮಾಡ್ಬೇಕು, ಅದನ್ನು ಸ್ಟಾಪ್ ಮಾಡಬೇಕಾ ಅಂತ. ಆ್ಯಂಡ್ ಅವಳು ಅದನ್ನು ಮಾಡ್ತಾಳೆ ಕೂಡ. ಟು ವಾಟ್ ಎಕ್ಸ್ಟೆಂಟ್ ಅಂದರೆ ಅವನ್ನ ನಾಮಿನೇಟ್ ಮಾಡೋವರೆಗೂ ಮಾಡ್ತಾಳೆ. ಅವಳ ಎಫರ್ಟ್ ಏನಿದೆ, ನನ್ನ ಪರ್ಸ್ನಾಲಿಟಿ ಕಾಣಿಸ್ಕೋಬೇಕು ಅನ್ನೋದಕ್ಕೆ ಅವಳು ಹಾನೆಸ್ಟ್ ಎಫರ್ಟ್ ಅಂತೂ ಮಾಡಿದಾಳೆ. ಅದೊಂದು ಚರ್ಚೆ ಇತ್ತು. ಬಟ್ ಬಿಯಾಂಡ್ ದಟ್ ಅದಾದಮೇಲೆ ಟಾಸ್ಕ್ಗಳು ಆ ವೀಕ್ ತುಂಬ ಚೆನ್ನಾಗಿ ಆಡ್ತಾಳೆ, ಕ್ಯಾಪ್ಟನ್ ಆಗ್ತಾಳೆ, ಗಿಲ್ಲಿಗೆ ಮುಂಚೆ ಕ್ಯಾಪ್ಟನ್ ಆಗ್ತಾಳೆ. ಸೊ ಅವಳಿಂದ ಅವನು ಅವನಿಂದ ಇವಳು ಅಂತ ಹೆಸರು ತಗೊಳ್ಳಲ್ಲ ಅನಿಸುತ್ತೆ ಅದು.